ಅದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಮೆನ್ಷನ್ ಆಗಿತ್ತು. ಆದರೆ ನಮ್ಮ ಧ್ರುವನ ಕೈಯಲ್ಲಿ ಯಾವ ಟ್ಯಾಟೂನೂ ಇಲ್ಲ. ನಮ್ಗೆ ಅವಾಗಲೇ ಕನ್ಫರ್ಮ್ ಆಯಿತು ಇದು ಧ್ರುವನ ಬಾಡಿ ಅಲ್ಲ ಅಂತ. ಒಂದೊಂದು ಕ್ಲಿಯರ್ ಆಯ್ತದೆ, ನಮ್ಮ ಧ್ರುವ ಸತ್ತಿಲ್ಲ. ನನಗೂ ಹಾಗೆ ಅನಿಸ್ತದೆ ವೇದ. ಹಾಗಾದ್ರೆ ಧ್ರುವ ಇವಾಗ ಎಲ್ಲಿದ್ದಾನೆ? ಅದ್ರ ಬಗ್ಗೆ ಸದ್ಯಕ್ಕೇನು ಗೊತ್ತಿಲ್ಲ ವೇದ. ನೋ ಪ್ರಾಬ್ಲಮ್ ಅದಿ, ಇಷ್ಟು ಗೊತ್ತಾದ್ಮೇಲೆ ಅದು ಕೂಡ ಗೊತ್ತಾಗುತ್ತೆ. ನನಗನ್ಸೋ ಪ್ರಕಾರ ಇದರಲ್ಲಿ ಕಾಣದ ಕೈ ಕೆಲಸ ಮಾಡಿದೆ ವೇದ. ಅಫ್ಕೋರ್ಸ್ ಎಸ್ ಅದಿ. ಆಂಬ್ಯುಲೆನ್ಸ್ ಹಾಸ್ಪಿಟಲ್ ರೀಚ್ ಆದಮೇಲೆ ಏನೋ ಫ್ರಾಡ್ ಆಗಿದೆ. ಅದೇ ಕರೆಕ್ಟ್ ಅಂತಲೂ ನಂಬೋಕ್ಕಾಗಲ್ಲ. ಹಾಸ್ಪಿಟಲ್ ಇರೋದು ಧ್ರುವನ್ ಬಾಡಿ ಅಲ್ಲ ಅನ್ನೋದಾದರೆ ಈಗೂ ನಡೆದಿರ್ಬೋದು. ಹೇಗೆ? ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟಲ್ಗೆ ಧ್ರುವನ್ನ ಕರ್ಕೊಂಡು ಬಂದೇ ಇಲ್ಲ. ಧ್ರುವನ್ನ ಎಲ್ಲೋ ಬೇರೆ ಕಡೆ ಸಾಕ್ತಾರೆ. ಅದಿ ಏನು ನಡೆದಿದೆ ಅಂತ ಕರೆಕ್ಟಾಗಿ ತಿಳ್ಕೊಳ್ಬೇಕು ಅಂದರೆ ನಾವು ಹಾಸ್ಪಿಟಲ್ ವಾರ್ಡ್ ಬಾಯ್ ಮತ್ತು ಆಂಬ್ಯುಲೆನ್ಸ್ ಡ್ರೈವರ್ನ ವಿಚಾರಿಸ್ಬೇಕು. ಮೈ ಲಾರ್ಡ್, ಫೋಟೋದಲ್ಲಿ ಸತ್ತ ವ್ಯಕ್ತಿಯ ಮುಖಕ್ಕೆ ಮುಖ ಜಜ್ಜೋಗಿದೆ ಅನ್ನೋ ಕಾರಣಕ್ಕೆ ಬ್ಯಾಂಡೇಜಲ್ಲಿ ಫುಲ್ ಕವರ್ ಮಾಡಿದ್ದಾರೆ. ಆದರೆ ಅವರ ಕೈ ತುಂಬಾ ಸ್ಪಷ್ಟವಾಗಿ ಕಾಣ್ತಿದೆ ಮೈ ಲಾರ್ಡ್. ಅದೇ ಕಾರಣಕ್ಕೆ ನಾನು ಮತ್ತು ಆದಿತ್ಯ ಅವರು ಹಾಸ್ಪಿಟಲಿಗೆ ಹೋಗಿ ವಾರ್ಡ್ ಬಾಯ್ನ ವಿಚಾರಿಸಿದಾಗ ಬಾಡಿ ಎಕ್ಸ್ಚೇಂಜ್ ಮಾಡಿರೋದನ್ನ ಆತ ಒಪ್ಕೊಂಡ. ಅಲ್ಲಿಗೆ ಬೇರೆ ಯಾವುದೋ ಡೆಡ್ ಬಾಡಿನ ತಂದಿಟ್ಟು ಅದು ಧ್ರುವನ ಡೆಡ್ ಬಾಡಿ ಅಂತ ಹೇಳಿ ಮಿಸ್ಲೀಡ್ ಮಾಡಿರೋದು ಖಾತ್ರಿ ಆಗ್ತಿದೆ. ಗಿರಿರಾಜ್ ಎಂಬ ರೌಡಿ ಯಾವುದೋ ಹೆಂಗ್ಸ್ ಹತ್ರ ದುಡ್ಡು ತಗೊಂಡು ಬಾಡಿನ ಬದಲಾಯಿಸಿದ. ಎಲ್ಲರೂ ಅದೇ ಬಾಡಿನ ಧ್ರುವನ ಡೆಡ್ ಬಾಡಿ ಅಂತ ನಂಬಿದ್ರು. ಮಿಸ್ಟರ್ ಆದಿತ್ಯ ಅವರೇ, ಥ್ಯಾಂಕ್ ಯು. ಯು ಮೇ ಲೀವ್. ಥ್ಯಾಂಕ್ ಯು. ಮೈ ಲಾರ್ಡ್, ಅಲ್ಲಿಗೆ ಸಿಕ್ಕಿರುವ ಬಾಡಿ ಧ್ರುವ ವಸಿಷ್ಠ ಅವ್ರದ್ದು ಅಲ್ಲ ಅನ್ನೋದು ಅಷ್ಟೇ ನಮಗೆ ಖಾತ್ರಿ ಆಯಿತು. ಎಲ್ಲರೂ ಯಾವ ಬಾಡಿನ ಧ್ರುವ ವಸಿಷ್ಠ ಅಂತ ನಂಬ್ಕೊಂಡಿದ್ದಾರೋ ಅದು ಧ್ರುವ ವಸಿಷ್ಠ ಬಾಡಿ ಅಲ್ಲ ಸರ್. ಹಾಸ್ಪಿಟ್ಲಿಗೆ ಬಂದು ನೋಡಿದಾಗ ಬಾಡಿ ಇರಲಿಲ್ಲ ಸರ್, ಅವ್ನ ಬಟ್ಟೆಗಳು ಮಾತ್ರ ಅಲ್ಲಿತ್ತು. ಆದರೆ ಧ್ರುವ ಬದುಕಿದಾರ, ಸತ್ತಿದಾರ, ಬದುಕಿದ್ರೆ ಎಲ್ಲಿದ್ದಾರೆ, ಅವರ ಕಂಡೀಷನ್ ಹೇಗಿದೆ, ಹೀಗೆ ಸಾಕಷ್ಟು ಕ್ವೆಶನ್ಸ್ಗಳು ನಮ್ಮನ್ನು ಕಾಡ್ತಾನೆ ಇತ್ತು ಮೈ ಲಾರ್ಡ್. ಆದರೆ ನಿನ್ನೆ ಬಂದ ಒಂದು ಫೋನ್ ಕಾಲ್ ಈ ಇಡೀ ಪ್ರಕರಣಕ್ಕೆ ಹೊಸ ತಿರುವನ್ನ ತಂದುಕೊಟ್ಟಿದೆ. ಯಾರು ಕಾಲ್ ಮಾಡಿದ್ದು? ಶ್ರೀಧರ್ ವಸಿಷ್ಠ, ಧ್ರುವ ವಸಿಷ್ಠ ಅವರ ತಂದೆ. ಅವ್ರನ್ನ ವಿಟ್ನೆಸ್ ಬಾಕ್ಸಿಗೆ ಕರೆಸಿ ವಿಚಾರಣೆ ಮಾಡೋದಕ್ಕೆ ಅನುಮತಿ ಕೊಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಮೈ ಲಾರ್ಡ್. ಪ್ರೊಸೀಡ್. ಮಚ್ ಒಬ್ಲೈಜ್ಡ್. ಶ್ರೀಧರ್ ವಸಿಷ್ಠ. ಇದ್ರ ಮೇಲೆ ಕೈ ಇಟ್ಟು ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ. ನಾನು ಹೇಳೋದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ. ಇಷ್ಟು ದಿನ ಧ್ರುವ ವಸಿಷ್ಠ ಅವ್ರನ್ನ ಸೀಕ್ರೆಟ್ ಆಗಿ ಯಾಕಿಟ್ಟಿದ್ರಿ? ಹಾಗೆ ನಿಮ್ಮ ಮಗ ಧ್ರುವ ವಸಿಷ್ಠ ಅವರ ಆಕ್ಸಿಡೆಂಟ್ ವಿಚಾರವಾಗಿ ನಿಮ್ಗೆ ಏನೇನು ಗೊತ್ತು ಅದನ್ನ ಘನ ನ್ಯಾಯಾಲಯಕ್ಕೆ ವಿವರವಾಗಿ ತಿಳಿಸ್ಕೊಡಿ. ಮಹಾಸ್ವಾಮಿ, ನನ್ನ ಮಗ ಧ್ರುವನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಸೊಸೆ ಅಮೂಲ್ಯ ಫೋನ್ ಮಾಡಿ ಹೇಳಿದ್ಲು. ಅಮೂಲ್ಯ ಹೇಳು. ಆಕ್ಸಿಡೆಂಟಾ? ನನ್ನ ಮಗನ ಕಂಡೀಷನ್ ಕ್ರಿಟಿಕಲ್ ಆಗಿತ್ತು, ಆದರೆ ಅವನು ಸತ್ತಿರಲಿಲ್ಲ. ಅವನು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇದ್ದ. ಅಲ್ಲೇ ಇದ್ದ ಇಬ್ಬರು ರೌಡಿಗಳು ಫೋನಲ್ಲಿ ಅವರು, ಹಲೋ ಮೇಡಮ್, ಧ್ರುವ ವಸಿಷ್ಠ ಅವ್ರನ್ನ ಈಗಷ್ಟೇ ಹಾಸ್ಪಿಟಲಿಗೆ ಕರ್ಕೊಂಬಂದಿದ್ದಾರೆ. ಅವ್ರ ಮನೆಯವ್ರು ಬರೋ ಅಷ್ಟರಲ್ಲಿ ಅವ್ರ ಉಸಿರನ್ನ ನಿಲ್ಲಿಸ್ಬಿಡ್ತೀನಿ. ಅಲ್ಲಿಗೆ
ನನ್ನ ಮಗನ ಆಕ್ಸಿಡೆಂಟ್ ಹಿಂದೆ ಯಾರೋ ಒಬ್ಳು ಕೆಟ್ಟ ಹೆಂಗ್ಸಿದ್ದಾಳೆ ಅಂತ ನನಗೆ ಗೊತ್ತಾಯ್ತು. ಧ್ರುವನ ಅಲ್ಲೇ ಬಿಟ್ಟರೆ ಉಳಿದಿರೋ ಜೀವನ ತೆಗೆದ್ಬಿಡ್ತಾರೆ ಅಂತ ಭಯ ಆಯಿತು. ಅದಕ್ಕೆ ಏನಾದಾಗಲಿ ಅಂತ ಧೈರ್ಯ ಮಾಡಿ ಧ್ರುವನ ಅಲ್ಲಿಂದ ಕರ್ಕೊಂಡು ಹೋದೆ. ರಾಘವಂ ರಣಧೀರಂ ರಾಜಸಂ. ಧ್ರುವನ ದೇಹ ಸ್ಟ್ರೆಚರ್ ಮೇಲೆ ಇಲ್ಲದೆ ಇರೋದು ನೋಡಿ ಆ ಬಾಡಿಗೆ ಗೂಂಡ ಅದೇ ಜಾಗದಲ್ಲಿ ಬೇರೆ ಯಾರ್ದೋ ದೇಹ ಇಟ್ಟು ಮೇಡಮ್ ಕನ್ವಿನ್ಸ್ ಮಾಡಬೇಕು ಅಂತ ಏನೋ ಮಾತಾಡ್ತಾ ಇದ್ರು. ಅದು ನಾನು ಕೇಳಿಸ್ಕೊಂಡೆ. ಅವರು ಬೇರೆ ಬಾಡಿನ ತಂದಿರ್ತಾರೆ ಅನ್ನೋದು ನಂಗೆ ಕನ್ಫರ್ಮ್ ಆಯಿತು. ಆದರೆ ಧ್ರುವಂಗ್ ಸಾಯಿಸೋಕ್ಕೆ ಸಂಚು ಮಾಡಿರೋ ಆ ಹೆಂಗ್ಸ್ ಯಾರು, ಅವರಿಗೆ ಧ್ರುವನ್ ಬಗ್ಗೆ ಎಷ್ಟು ಗೊತ್ತಿದೆ ಅನ್ನೋದ್ರ ಬಗ್ಗೆ ನಂಗೆ ಚಿಂತೆ ಆಯಿತು. ಅವ್ರು ತಂದಿರೋ ಬಾಡಿ ಧ್ರುವಂದೇ ಅಂತ ಅವ್ರಿಗೆ ಕನ್ಫರ್ಮ್ ಆಗಲಿ ಅಂತ ನಾನೇ ಧ್ರುವಂದು ವಾಚ್, ಪ್ಯಾಂಟ್, ಶರ್ಟ್, ಶೂಸ್ ಎಲ್ಲ ಸ್ಟ್ರೆಚರ್ ಮೇಲಿಟ್ಟೆ. ಏಯ್, ಧ್ರುವ ಹಾಸ್ಪಿಟ್ಲಿಗೆ ಬರೋದು ಮುಂಚೆ ಇದೇ ಬಟ್ಟೆ ತಾನು ಹಾಕಿದ್ದಿತ್ತು. ಯಾರಾದ್ರೂ ನೋಡೋದು ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗಬೇಕು. ಬೇಗ ಬಾ. ಅಲ್ಲಿಗೆ ಧ್ರುವ ವಸಿಷ್ಠ ಅಂತ ಇನ್ಯಾರನ್ನೋ ತಂದು ಸೇರಿಸ್ತಾ ಇರೋದು ಗೊತ್ತಾಯ್ತು. ನಾನು ನನ್ನ ಮಗನಿಗೆ ಹಾಸ್ಪಿಟಲ್ದೇ ಒಂದು ಬಟ್ಟೆ ಹೊದಿಸ್ಕೊಂಡು ಅಲ್ಲಿಂದ ಹೊರ ಕರ್ಕೊಂಬಂದೆ. ಆದರೆ ಧ್ರುವಂಗೆ ಇಮಿಡಿಯೇಟ್ ಆಗಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇತ್ತು. ಅದಕ್ಕೆ ನಾನೇ ಯಾರಿಗೂ ಕಾಣದೇ ಇರೋ ಹಾಗೆ ಒಂದು ಆಯುರ್ವೇದ ಆಶ್ರಮ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಶುರು ಮಾಡಿದೆ. ಇವ್ರ ಕೆಲಸ ಇವ್ರು ಮಾಡ್ತಾ ಇದ್ದಾರೆ ಧ್ರುವ. ಆದರೆ ನೀನು ಸ್ಪಂದಿಸೋವರೆಗೂ ಇದರಿಂದ ಯಾವ ಉಪಯೋಗನೂ ಇಲ್ಲ. ನೀನು ಸ್ಪಂದಿಸಲೇಬೇಕು ಧ್ರುವ, ನೀನು ಸೋಲ್ಬಾರ್ದು. ನನ್ನ ಮಗ ಸಂಪೂರ್ಣ ವಾಸಿಯಾಗೋವರೆಗೂ ಅವನು ಬದುಕಿರೋ ವಿಷಯ ಯಾರಿಗೂ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ವಿಕ್ರಾಂತ್ನ ಧ್ರುವನ್ ಕೊಲೆ ವಿಚಾರದಲ್ಲಿ ಅರೆಸ್ಟ್ ಮಾಡಿದ್ದು ಆಶ್ರಮದಲ್ಲಿ ಆಕಸ್ಮಿಕವಾಗಿ ಟಿವಿಯಲ್ಲಿ ನೋಡಿದೆ.
ಬ್ರೇಕಿಂಗ್ ನ್ಯೂಸ್. ವಿಕ್ರಾಂತ್ ವಸಿಷ್ಠ ಅವರ ಪರವಾಗಿ ಸಲ್ಲಿಸಿದ ಜಾಮೀನು ಅರ್ಜಿಯನ್ನು ನ್ಯಾಯಾಲಯವು ತಿರಸ್ಕರಿಸಿದೆ. ಖ್ಯಾತ ಯುವ ಉದ್ಯಮಿ ವೇದಾಂತ್ ವಸಿಷ್ಠ ಅವರ ಸಹೋದರ ವಿಕ್ರಾಂತ್ ವಸಿಷ್ಠ ಅರೆಸ್ಟ್. ಕೆಲವು ದಿನಗಳ ಹಿಂದೆ ಸಾವನ್ನಪ್ಪಿದ ವೇದಾಂತ್ ವಸಿಷ್ಠ ಅವರ ಕೊನೆಯ ತಮ್ಮ ಧ್ರುವ ವಸಿಷ್ಠ ಅವರ ಕೊಲೆ ಆರೋಪದ ಮೇಲೆ ವಿಕ್ರಾಂತ್ ವಸಿಷ್ಠ ಅವರನ್ನು ಪೊಲೀಸರು ಬಂಧಿಸಿದ್ದರು. ಈ ಕೊಲೆಗೆ ಅಣ್ಣ ತಮ್ಮಂದಿರ ಮಧ್ಯೆ ಇರುವ ಮನಸ್ತಾಪವೇ ಕಾರಣ ಎನ್ನಲಾಗಿದೆ. ಸದ್ಯಕ್ಕೆ ವಿಕ್ರಾಂತ್ ವಸಿಷ್ಠ ಅವರು ಪೊಲೀಸರ ಸುಪರ್ದಿಯಲ್ಲಿದ್ದು ಅವರನ್ನು ನಾಳೆ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ಆ ಕ್ಷಣದಲ್ಲಿ ನಂಗೆ ಧ್ರುವನ್ ಜೊತೆ ವಿಕ್ರಾಂತ್ನ ಕಾಪಾಡೋದು ಕೂಡ ತುಂಬ ಮುಖ್ಯ ಅನಿಸ್ತು. ಅದಕ್ಕೆ ನಾನು ವೇದಾಂತಿಗೆ ಫೋನ್ ಮಾಡಿ ಎಲ್ಲ ವಿಚಾರನೂ ಹೇಳಿದೆ. ನ್ಯೂಸಲ್ಲೆಲ್ಲ ಕೇಳಿಸ್ಕೊಂಡೆ. ಸ್ವಲ್ಪ ಸಮಾಧಾನದಿಂದ ನನ್ನ ಮಾತು ಕೇಳು. ನೀನೀಗಲೇ ಬರೋಕ್ಕಾಗತ್ತಾ ವೇದಾಂತ್? ನನ್ನ ಮಗ ಯಾವ ತಪ್ಪು ಮಾಡಿಲ್ಲ. ಆದರೂ ಅವನಿಗೆ ಆಗಿರೋ ಅನ್ಯಾಯ ಗೊತ್ತಾಗಿದ್ದರಿಂದ ಈ ಸತ್ಯನ ಇಡೀ ಜಗತ್ತಿಗೆ ತೋರಿಸಲೇಬೇಕಾದ ಅನಿವಾರ್ಯ ಬಂದಿದ್ದರಿಂದ ಧ್ರುವನ ಇಲ್ಲಿ ಕರ್ಕೊಂಡ್ಬಂದೆ ಮಹಾಸ್ವಾಮಿ. ಆಲ್ರೈಟ್, ಎಲ್ಲವನ್ನೂ ಒಪ್ಕೊಳ್ಳೋಣ. ಆದರೆ ಧ್ರುವ ವಸಿಷ್ಠ ಬದುಕಿರೋ ವಿಚಾರನ ನೀವು ನಿಮ್ಮ ಮನೆಯವರಿಂದ ಯಾಕೆ ಮುಚ್ಚಿಟ್ಟಿದ್ರಿ? ಹಾಗೆ ನಿಮ್ಮ ಶ್ರೀಮತಿಯವ್ರಿಗಾದರೂ ಈ ವಿಚಾರ ನೀವು ತಿಳಿಸ್ಬೋದಿತ್ತಲ್ವಾ? ತಿಳಿಸ್ಬೋದಿತ್ತು, ಆದರೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಸ್ವಲ್ಪ ಅರ್ಥ ಆಗೋ ರೀತಿ ವಿವರವಾಗಿ ಹೇಳ್ಬೋದಾ? ಎಲ್ಲಕ್ಕಿಂತ ಮೊದಲು ಧ್ರುವನ ಕಾಪಾಡೋದು ನಂಗೆ ಮುಖ್ಯ ಉದ್ದೇಶ ಆಗಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೆ. ಆ ಟೆನ್ಷನಲ್ಲಿ ಒಂದ್ಸಲ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸೋಣ ಅಂತ ಅಂದ್ಕೊಂಡೆ. ಆದರೆ ಹಿಂದೆ ನಡೆದಿರೋ ಘಟನೆ ನೆನೆಸ್ಕೊಂಡು ನಾನು ಫೋನ್ ಮಾಡದೇ ಇರೋ ಹಾಗಾಯ್ತು. ಅದು ಯಾವ ಘಟನೆ ಅಂತ ಕೋರ್ಟಿಗೆ ತಿಳಿಸ್ಕೊಡ್ಬೋದಾ? ಮೊದಲೊಂದು ಸಲ ವೇದಾಂತ್ ವೆಂಚರ್ಸ್ ಆಫೀಸಲ್ಲಿ ನನ್ನ ಮಕ್ಕಳು ಮಾತಾಡ್ತಾ ಇದ್ದಾಗ ರೆಕಾರ್ಡ್ ಮಾಡೋಕ್ಕೆ ಒಂದು ಡಿವೈಸ್ ಇಟ್ಟಿದ್ರು. ಅದರಿಂದ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದಕ್ಕೆ ನನ್ನ ಫೋನ್ ಏನಾದರೂ ಟ್ಯಾಪ್ ಆಗಿ ಧ್ರುವ ಬದುಕಿರೋ ವಿಷಯ ಅವನನ್ನು ಸಾಯಿಸೋಕೆ ಹೊರಟಿರೋ ಗೂಂಡಗಳಿಗೆ ಗೊತ್ತಾಗಿ ಅವರು ಆ ಜಾಗಕ್ಕೆ ಏನಾದರೂ ಬಂದರೆ ಕಷ್ಟ ಅಂತ ಈ ವಿಷಯನ ನಾನು ಎಲ್ಲರಿಂದ ಮುಚ್ಚಿಟ್ಟಿದ್ದೆ. ನಾನು ವೇದಾಂತ್ಗೇನೋ ಎಲ್ಲ ವಿಷಯ ತಿಳಿಸಿದ್ದೆ. ಆದರೆ ಧ್ರುವನ್ನ ಇಲ್ಲಿ ಸೇಫಾಗಿ ಕರ್ಕೊಂಬರೋವರೆಗೂ ನನಗೆ ಜೀವದಲ್ಲಿ ಜೀವನೇ ಇರಲಿಲ್ಲ. ಆದರೆ ಆದಿತ್ಯ ನನ್ನ ಜೊತೆ ಇದ್ದಿದ್ದರಿಂದ ಒಂದು ಶಾರ್ಟ್ಕಟ್ ರೂಟಲ್ಲಿ ಯಾವ ಅಪಾಯನೂ ಇಲ್ಲದೆ ಧ್ರುವನ್ನ ಇಲ್ಲಿವರೆಗೆ ಕರ್ಕೊಂಬರೋಂಗಾಯ್ತು. ಅಂಥವ್ರನ್ನ ಆಪತ್ ಬಾಂಧವ ಅಂತಾರೆ. ಅಬ್ಜೆಕ್ಷನ್ ಯುವರ್ ಆನರ್. ಡಿಫೆನ್ಸ್ ಅವ್ರಿಗೆ ಸತ್ಯ ಗೊತ್ತಿದ್ರು ವಿಷಯನ ಬೆಳಗ್ಗೆಯಿಂದ ಸುಮ್ಮನೆ ಎಳೆದಾಡ್ತಾನೆ ಇದ್ದಾರೆ. ವಿಚಾರಣೆ ಶುರು ಆಗ್ತಿದ್ದಾಗೆ ವಿಷಯ ಹೇಳ್ಬೋದಿತ್ತಲ್ಲ. ಇವತ್ತಷ್ಟೇ ಇಲ್ಲ ಸರ್, ಪ್ರೊಸೀಡಿಂಗ್ಸ್ ಶುರುವಾದಾಗಿಂದ ನಾನು ಅದನ್ನೇ ಹೇಳ್ತಿರೋದು. ವಿಕ್ರಾಂತ್ ವಸಿಷ್ಠ ಯಾವ ತಪ್ಪು ಮಾಡಿಲ್ಲ, ಆತ ನಿರಪರಾಧ. ಆದರೆ ನೀವೇ ಸತ್ಯನ ಸುಳ್ಳು ಅಂತ ನಿರೂಪಿಸೋದಕ್ಕೆ ಹೊರಟಿರೋ. ಸರ್ ನಾನು ಮಾತಾಡೋದು ನನಗೆ ಗೊತ್ತು, ನೀವು ಮಾತಾಡ್ತಿರೋದು ಧ್ರುವ ವಸಿಷ್ಠ ಬದುಕಿರೋದ್ರ ಬಗ್ಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಧ್ರುವ ವಸಿಷ್ಠ ಬದುಕಿರೋದ್ರ ಬಗ್ಗೆ ನಾನು ಯಾಕೆ ತಿಳಿಸ್ತಿಲ್ಲ ಅಂದರೆ, ಆತ ಕೋರ್ಟಿಗೆ ಸುರಕ್ಷಿತವಾಗಿ ರೀಚ್ ಆಗೋದು ನನಗೆ ಬೇಕಿತ್ತು. ಅದು ನನ್ನ ಮೊದಲ ಆದ್ಯತೆ ಆಗಿತ್ತು. ಮೈ ಲಾರ್ಡ್, ನಾನು ಈ ವಿಷಯನ ಕೋರ್ಟಿಗೆ ತಿಳಿಸಿ ಒಂದು ವೇಳೆ ಅದು ಲೀಕ್ಔಟ್ ಆದರೆ ಎಂಬ ಭಯ ನನ್ನಲ್ಲಿ ತುಂಬ ಇತ್ತು. ಧ್ರುವ ವಸಿಷ್ಠ ಅವ್ರ ಮೇಲೆ ಆಲ್ರೆಡಿ ಅಟೆಂಪ್ಟ್ ಟು ಮರ್ಡರ್ ಆಗಿದೆ. ಈಗ ಧ್ರುವ ವಸಿಷ್ಠ ಅವ್ರು ಇನ್ನೂ ಬದುಕಿದ್ದಾರೆ ಅನ್ನೋದು ಗೊತ್ತಾದ. ಅವ್ರಲ್ಲಿ ಬರುವಾಗ ಅವ್ರ ಮೇಲೆ ಮತ್ತೆ ಅಟ್ಯಾಕ್ ಆಗುವ ಸಾಧ್ಯತೆಗಳಿವೆ ಅಂತ ನನಗನ್ನಿಸ್ತು. ಧ್ರುವ ವಸಿಷ್ಠವ್ರನ್ನ ಕಾಪಾಡಿಕೊಳ್ಳೋ ಕಾಳಜಿಲಿ ನಾನು ಕೋರ್ಟಿಂದ ವಿಚಾರನ ಮುಚ್ಚಿಟ್ಟೆ. ಐ ಅಪಾಲಜೈಸ್ ಮೈ ಲಾರ್ಡ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್ಡ್.
ಮಚ್ ಒಬ್ಲೈಜ್ ಇರೋಣ. ಮೈ ಲಾರ್ಡ್, ಧ್ರುವ ವಸಿಷ್ಠ ಬದುಕಿರುವ ಸತ್ಯ ನನಗೆ ಗೊತ್ತಿದ್ರು. ಅದಕ್ಕೂ ಮೊದಲು ವಿಕ್ರಾಂತನ ನಿರಪರಾಧಿ ಅಂತ ಪ್ರೂವ್ ಮಾಡಲೇಬೇಕಾದ ಪರಿಸ್ಥಿತಿ ಇತ್ತು. ಹಾಗಾಗಿ ನಾನು ಈ ಸತ್ಯನ ಮುಚ್ಚಿಟ್ಟೆ. ಕೋರ್ಟ್ನಲ್ಲಿ ಸತ್ಯನ ಮುಚ್ಚಿಡೋದು ಡಿಸ್ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋ ಅರ್ಥ ನನಗಿದೆ. ಆದ್ರೆ ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು. ಒಂದು ಜೀವನ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಹೀಗೆ ಮಾಡು. ನನ್ನ ಕ್ಷಮಿಸಿ ಮಹಾಸ್ವಾಮಿಗಳೇ. ಸರ್, ಧ್ರುವ ವಸಿಷ್ಠ ಅವರು ಬದುಕಿದ್ದಾರೆ. ವಿಕ್ರಾಂತ್ ವಸಿಷ್ಠ ಯಾವ ತಪ್ಪು ಮಾಡಿಲ್ಲ. ಆದ್ರೆ ಧ್ರುವ ವಸಿಷ್ಠ ಅವ್ರ ಮೇಲೆ ಹಲ್ಲೆ ನಡೆದಿರೋದು ನಿಜ. ವಿಕ್ರಾಂತ್ ವಸಿಷ್ಠ ಅವ್ರನ್ನ ಇದರಲ್ಲಿ ಸಿಕ್ಕಾಕ್ಸೋ ಪ್ರಯತ್ನ ನಡೆದಿರೋದು ಕೂಡ ಅಷ್ಟೇ ನಿಜ. ಈ ಪ್ರಕರಣದಲ್ಲಿ ವಿಕ್ರಾಂತ್ ವಸಿಷ್ಠ ಅವರ ವಿರುದ್ಧವಾಗಿ ಇರುವ ಬಲವಾದ ಸಾಕ್ಷಿ ಅಂದ್ರೆ ಮಲಾಡ್, ಡ್ರೈವರ್ ದೊರೆಸ್ವಾಮಿ ಅವರು ವಿಕ್ರಾಂತ್ ವಸಿಷ್ಠ ಅವರ ಫೋನಿಗೆ ಮಾಡಿರುವಂತಹ ಕರೆಗಳು. ಹಾಗೆ ಆಕ್ಸಿಡೆಂಟ್ ಆದ ನಂತರ ಡ್ರೈವರ್ ದೊರೆಸ್ವಾಮಿ ಅವರು ವಿಕ್ರಾಂತ್ ವಸಿಷ್ಠ ಅವರ ಫೋನಿಗೆ ಕಳಿಸಿರುವಂತಹ ವಾಯ್ಸ್ ರೆಕಾರ್ಡ್. ಮೈಲಾರ್ಡ್, ಈ ಪ್ರಕರಣದಲ್ಲಿ ಘನ ನ್ಯಾಯಾಲಯ ಗಮನಿಸಬೇಕಾಗಿರುವಂತಹ ಮುಖ್ಯವಾದ ಅಂಶ ಹೊಂದಿದೆ. ವಿಕ್ರಾಂತ್ ವಸಿಷ್ಠ ಅವರು ಡ್ರೈವರ್ ದೊರೆಸ್ವಾಮಿ ಮೆಸೇಜ್ಗಳಿಗೆ ವಾಯ್ಸ್ ರೆಕಾರ್ಡಿಂಗ್ ಮುಖಾಂತರನೋ ಅಥವಾ ಟೆಕ್ಸ್ಟ್ ಮೆಸೇಜ್ ಮುಖಾಂತರನೋ ಯಾವ ರಿಪ್ಲೈ ಕೂಡ ಮಾಡಿಲ್ಲ. ಆಕ್ಸಿಡೆಂಟ್ ಆದ ನಂತರ ಡ್ರೈವರ್ ದೊರೆಸ್ವಾಮಿ ಅವರು ಕೆಲಸ ಮುಗಿದಿದೆ, ಅಮೌಂಟ್ ಕಳಿಸ್ಕೊಡಿ ಅಂತ ಮೆಸೇಜ್ ಕಳಿಸಿದಾಗ ವಿಕ್ರಾಂತ್ ವಸಿಷ್ಠ ಅವರು ಸರಿ ಇಲ್ಲ ಓಕೆ ಈ ಥರದ್ದು ಯಾವುದಾದ್ರೂ ರಿಪ್ಲೈ ಮಾಡಬೇಕಿತ್ತಲ್ವಾ? ಮೈ ಲಾರ್ಡ್, ಆದರೆ ಈ ಪ್ರಕರಣದಲ್ಲಿ ಈ ಥರದ್ದು ಯಾವುದೇ ರಿಪ್ಲೈ ಕೂಡ ವಿಕ್ರಾಂತ್ ವಸಿಷ್ಠ ಅವ್ರ ಕಡೆಯಿಂದ ಹೋಗೇ ಇಲ್ಲ. ಇದರಿಂದನೇ ಗೊತ್ತಾಗ್ತದೆ ವಿಕ್ರಾಂತ್ ವಸಿಷ್ಠ ಅವ್ರನ್ನ ಬೇಕು ಅಂತಾನೆ ಇದರಲ್ಲಿ ಸಿಕ್ಕಾಕ್ಸುವ ಪ್ರಯತ್ನ ಖಂಡಿತವಾಗ್ಲೂ ನಡೆದಿದೆ. ಈ ಕೊಲೆಯ ಪ್ರಯತ್ನದಿಂದ ಯಾರಿದ್ದಾರೆ, ಇದನ್ನ ಯಾರು ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ನಡೀಲೇಬೇಕು ಮೈ ಲಾರ್ಡ್. ಇರೋನ ಸತ್ಯನ ಬಹಳ ದಿನ ಮುಚ್ಚಿಡೋದಕ್ಕಾಗೋದು. ಇವತ್ತಲ್ಲ ನಾಳೆ ಆಚೆ ಖಂಡಿತವಾಗ್ಲೂ ಬರುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಧ್ರುವ ವಸಿಷ್ಠ ಅವ್ರು ಇರಬಹುದು, ಆದ್ರೆ ಅವರೀಗ ಪಾರ್ಷಿಯಲ್ ಪ್ಯಾರಲಿಸಿಸ್ ಸ್ಟೇಟಲ್ಲಿ ಇದ್ದಾರೆ. ಡ್ರೈವರ್ ದೊರೆಸ್ವಾಮಿ ಹೇಳುವ ಪ್ರಕಾರ ವಿಕ್ರಾಂತ್ ವಸಿಷ್ಠ ಅವರು ಧ್ರುವ ವಸಿಷ್ಠನ ಕೊಲೆ ಮಾಡಲು ಅವರಿಗೆ ಸುಪಾರಿ ಕೊಟ್ಟಿದ್ದಾರೆ. ಆದರೆ ಗಿರಿರಾಜ್ ಅಲಿಯಾಸ್ ಗಿಡ್ಗ ಹೇಳಿರುವ ಪ್ರಕಾರ ಅವ್ರಿಗೆ ಯಾರೋ ಒಬ್ಬ ಲೇಡಿ ಫೋನ್ ಮಾಡಿ ಧ್ರುವ ವಸಿಷ್ಠ ಇನ್ನೂ ಬದುಕಿದ್ರೆ ಹಾಸ್ಪಿಟಲ್ ಅವ್ರ ಕಥೆನ ಮುಗಿಸ್ಬಿಡಿ ಅಂತ ಹೇಳಿದ್ದಾರೆ ಅಂತ. ಮೈ ಲಾರ್ಡ್, ಈ ಕೊಲೆಯ ಹಿಂದೆ ವಿಕ್ರಾಂತ್ ವಸಿಷ್ಠ ಇಲ್ಲ, ಬೇರೆ ಯಾರೊಬ್ಬ ವ್ಯಕ್ತಿ ಇದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ಸಾಬೀತಾಗ್ತದೆ. ಆರೋಪಿ ವಿಕ್ರಾಂತ್ ವಸಿಷ್ಠ ಯಾವ ತಪ್ಪು ಮಾಡದ ಕಾರಣ ಅವರನ್ನ ನಿರಪರಾಧಿ ಎಂದು ಘೋಷಿಸಿ ಈ ಘನ ನ್ಯಾಯಾಲಯ ಅವ್ರನ್ನ ಬಿಡುಗಡೆ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ಮಹಾಸ್ವಾಮಿಗಳೇ. ಮೈ ಲಾರ್ಡ್, ನಾವು ಶ್ರೀಧರ್ ವಸಿಷ್ಠ ಅವರ ಹೇಳಿಕೆನ ಕನ್ಸಿಡರ್ ಮಾಡಿದಾಗ ನಮಗೆ ತಿಳಿದು ಬರುವಂತಹ ಒಂದು ವಿಷಯ, ಈ ಕೊಲೆಯ ಪ್ರಯತ್ನದ ಹಿಂದೆ ಒಬ್ಬ ಹೆಂಗಸಿದ್ದಾರೆ ಅನ್ನೋದು. ಆ ಹೆಂಗ್ಸ್ ಯಾರು? ವಸಿಷ್ಠ ಕುಟುಂಬಕ್ಕೂ ಆ ಹೆಂಗ್ಸ್ಗೂ ಏನ್ ಸಂಬಂಧ? ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಸುಹಾಸಿನಿ, ಒಂದ್ ಗತಿ ಕಾಣಿಸ್ತೀನಿ. ಅವ್ರು ಯಾಕೆ ಧ್ರುವ ವಸಿಷ್ಠ ಅವ್ರ ಮೇಲೆ ಕೊಲೆಯ ಪ್ರಯತ್ನ ಮಾಡಿಸಿದ್ರು? ನಿಮ್ಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಬಾಬಾ? ಅನುಮಾನ ಇಲ್ಲ, ಕನ್ಫರ್ಮ್ ಆಗಿ ಹೇಳ್ತೀನಿ, ಇದು ಆ ಸುಹಾಸಿನಿದ ಕೆಲಸ. ವಿಕ್ರಾಂತ್ ವಸಿಷ್ಠ ಅವ್ರನ್ನ ಬೇಕು ಅಂತ ಈ ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕ್ಸುವ ಪ್ರಯತ್ನ ಮಾಡಿದ್ದು ಯಾಕೆ? ಇದೆಲ್ಲದರ ಬಗ್ಗೆ ತನಿಖೆ ನಡೆಸೋದಿಕ್ಕೆ ಈ ಘನ ನ್ಯಾಯಾಲಯ ಆದೇಶನ ನೀಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ ಮೇಲೆ.
ಇದುವರೆಗೂ ವಾದ ಪ್ರತಿವಾದಗಳನ್ನು ಕೇಳಿದ ನಂತರ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ವಿಕ್ರಾಂತ್ ವಸಿಷ್ಠರವರನ್ನ ನಿರಪರಾಧಿ ಎಂದು ಪರಿಗಣಿಸಿ ಈ ನ್ಯಾಯಾಲಯವು ಅವರನ್ನು ಬಿಡುಗಡೆ ಮಾಡುತ್ತಿದೆ. ಹಾಗೆ ಕೊಲೆ ಪ್ರಯತ್ನ ಮತ್ತು ಸುಳ್ಳು ಸಾಕ್ಷಿಯನ್ನು ನೀಡಿ ಈ ನ್ಯಾಯಾಲಯದ ದಿಕ್ಕು ತಪ್ಪಿಸಲು ಪ್ರಯತ್ನ ಮಾಡಿದಂಥ ಡ್ರೈವರ್ ಮತ್ತು ಆ ಬಾಡಿಗೆ ಗೂಂಡಾಗಳಿಗೆ 6 ತಿಂಗಳು ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಈ ನ್ಯಾಯಾಲಯವು ನೀಡುತ್ತಿದೆ. ಅದೇ ರೀತಿ ಈ ಧ್ರುವ ವಸಿಷ್ಠ ಅವರ ಮೇಲೆ ನಡೆದಿರತಕ್ಕಂಥ ಹತ್ಯೆ ಪ್ರಕರಣದಲ್ಲಿ ಈ ನ್ಯಾಯಾಲಯವು ಹೆಚ್ಚಿನ ತನಿಖೆ ನಡೆಸಲು ಆದೇಶ ನೀಡುತ್ತಿದೆ.